ಯಶ್ ತಾಯಿ ಪುಷ್ಪಾಗೆ ಮೊದಲ ಜಯ. ಜಾಗದ ವ್ಯಾಜ್ಯದಲ್ಲಿ ಯಶ್ ತಾಯಿಗೆ ಗೆಲುವು. ಹಾಸನದಲ್ಲಿ ಯಶ್ ತಾಯಿ ಪುಷ್ಪಾ ಅವರ ಸಮೀಪದ ನಿವೇಶನ ಕುರಿತಾಗಿ ದೊಡ್ಡ ಹೈಡ್ರಾಮವೇ ನಡೆದಿತ್ತು. ಯಶ್ ತಾಯಿ ಜಾಗಕ್ಕಾಗಿ ಬೀದಿಗಿಳಿದು ರಂಪಾಟವನ್ನೇ ಮಾಡಿದ್ರು. ಇನ್ನು ಯಶ್ ತಾಯಿ ಪುಷ್ಪಾ ಅವರು ತಮ್ಮ ಜಾಗವನ್ನ ಒತ್ತುವರಿ ಮಾಡಿಕೊಂಡು ಕಾಂಪೌಂಡ್ ನಿರ್ಮಾಣ ಮಾಡಿದ್ದಾರೆ ಎಂದು ಆರೋಪಿಸಿ ದೇವರಾಜ್ ಎಂಬು ಅವರು ಕಾಂಪೌಂಡ್ ಗೋಡೆಯನ್ನ ಹೊಡೆಸಿದ್ರು. ಈ ವಿಚಾರವಾಗಿ ದೇವರಾಜು ಹಾಗೂ ಯಶ್ ತಾಯಿ ಪುಷ್ಪಾ ನಡುವೆ ಗಲಾಟೆಯಾಗಿದ್ದು ಹೈಡ್ರಾಮವೇ ಸೃಷ್ಟಿ ಮಾಡಿದ್ರು. ಅಲ್ಲದೆ ಈ ವಿವಾದ ರಾಜ್ಯಾದ್ಯಂತ ಭಾರೀ ಸದ್ದು ಮಾಡಿತ್ತು. ಇನ್ನು ಈ ಸಂಬಂಧ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದು ಜಮೀನು ತಕರಾರು ವಿಚಾರವಾಗಿ ಕೋರ್ಟ್ನಲ್ಲಿ ಅರ್ಜಿಯನ್ನ ಹಾಕಲಾಗಿದ್ದು ಯಶ್ ತಾಯಿ ಪುಷ್ಪಾಗೆ ಮೊದಲ ಜಯ ಸಿಕ್ಕಿದೆ. ಹೌದು, ಜಮೀನು ವಿವಾದ ಸಂಬಂಧ ಏಕಪಕ್ಷೀಯ ತೀರ್ಪು ಜಾರಿಗೆ ಕೋರ್ಟ್ ತಾತ್ಕಾಲಿಕ ತಡೆಯನ್ನ ನೀಡಿದ್ದು ಈ ಮೂಲಕ ಯಶ್ ತಾಯಿಗೆ ಮೊದಲ ಜಯ ಸಿಕ್ಕಂತಾಗಿದೆ. ಸದ್ಯ ಪ್ರಕರಣ ಇತ್ಯರ್ಥ ಆಗುವವರೆಗೂ ವಿವಾದಿತ ಆಸ್ತಿಯಲ್ಲಿ ಯಾವುದೇ ಕೆಲಸಕ್ಕೆ ಸಂಪೂರ್ಣ ತಡೆಯನ್ನ ನೀಡಲಾಗಿದೆ. ಜೊತೆಗೆ ಶೆಡ್ಯೂಲ್ ಪ್ರಾಪರ್ಟಿಯನ್ನ ಪರಬಾರೆ ಮಾಡುವುದು ಅಥವಾ ಮೂಲ ಸ್ವರೂಪ ಬದಲಾವಣೆ ಮಾಡುವುದಕ್ಕೂ ನಿರ್ಬಂಧವನ್ನ ಹೇರಲಾಗಿದೆ. ಜೊತೆಗೆ ಈ ಜಮೀನು ವಿವಾದದ ವಿಚಾರಣೆಯನ್ನ ಫೆಬ್ರವರಿ 18ಕ್ಕೆ ಮುಂದೂಡಿಕೆಯನ್ನ ಮಾಡಿದೆ. ಇನ್ನು ಕೋರ್ಟಿನ ತೀರ್ಪಿನ ಸಂಬಂಧ ಯಶ್ ತಾಯಿ ಪುಷ್ಪಾ ಪ್ರತಿಕ್ರಿಯೆಯನ್ನ ನೀಡಿದ್ದು ನ್ಯಾಯಾಲಯದಲ್ಲಿ ನಮಗೂ ವಾದಿಸಲು ಅವಕಾಶ ನೀಡಿದೆ. ಜಾಗ ನನ್ನದು ಅಥವಾ ದೇವರಾಜು ಅವರದ್ದು ಎಂಬುದು ಪರಿಶೀಲನೆಯ ಬಳಿಕ ಸ್ಪಷ್ಟವಾಗಲಿದೆ ಎಂಬ ವಿಶ್ವಾಸವಿದೆ ಎಂದಿದ್ದಾರೆ. ತಮ್ಮ ಹೆಸರಲ್ಲಿ ಕಾನೂನು ಪ್ರಕಾರ ಸರ್ಕಾರಕ್ಕೆ ಹಣ ಪಾವತಿಸಿ ನಿವೇಶನ ಪಡೆದಿದ್ದೇವೆ ಎಂದು ಅವರು ಪುನರುಚ್ಚರಿಸಿದ್ದು ಏಕಾಏಕಿ ಜೆಸಿಬಿ ತಂದು ಕಾಂಪೌಂಡ್ ತೆರವುಗೊಳಿಸಿದ್ದು ಮನೆಗೂ ಹಾನಿ ಉಂಟಾಗಿದೆ ಎಂದು ಆರೋಪಿಸಿದ್ರು. ಇನ್ನು ಸಂಬಂಧಪಟ್ಟವರ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದ್ದಾರೆ. ಈಗ ನ್ಯಾಯಾಲಯ ನಮ್ಮ ಪೇಪರ್ನ ನೋಡಿಯೋ ಏನೋ ನಮಗೂ ಒಂದು ಅವಕಾಶ ಕೊಟ್ಟಿದೆ. ಇದು ಪುಷ್ಪ ಅವ್ರಿಗೆ ಸಂಬಂಧಪಟ್ಟಿದೆಯಾ ದೇವರಾಜುದು ಅಂತ ಪರಿಶೀಲನೆ ಮಾಡಿ ಈಗ ಸದ್ಯದಲ್ಲಿ ಅವ್ರಿಗೆ ತಡೆಯಾಜ್ಞೆ ಕೊಟ್ಟಿದೆ. ಮುಂದಿನ ದಿನಗಳಲ್ಲಿ ಅವ್ರಿಗೆ ಎಲ್ಲ ಇನ್ನೂ ಕ್ಲಿಯರಾಗಿ ಹೇಳುತ್ತೆ, ಅವ್ರಿಗೆ ಗಮನಕ್ಕೆ ತರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಕೋರ್ಟ್ ಹೇಳಿದ ಪ್ರಕಾರ ಕೋರ್ಟಲ್ಲಿ ಬಂದಿರೋ ಪ್ರಕಾರ ಈ ಜಾಗಕ್ಕೆ ಯಾವುದೂ ಇರಲಿಲ್ಲ. ಈ ಜಾಗ ಅಲ್ಲವೇ ಅಲ್ಲ. ನಾನು ಮೊದಲಿಂದನೂ ನಿಮ್ಗೆ ಹೇಳ್ತಾ ಬಂದೆ, ನನ್ನ ಜಾಗ ಅಲ್ಲ, ನನ್ನ ಪ್ರಾಪರ್ಟಿ ಅಲ್ಲ, ಅದು ಯಾವುದೋ ಜಾಗಕ್ಕೆ ತಂದು ಇದು ನಮ್ಮ ಜಾಗ ಅಂತ ಹೇಳ್ತಾಯಿದ್ರು. ಈಗ ಸದ್ಯದಲ್ಲಿ ಅವರು ನನ್ನ ಹೆಸರು ನಮ್ಮ ಅಡ್ರೆಸ್ಸು ಹಾಕಿ ಮಾಡಿದ್ರಿಂದ ಅವ್ರು ತಡೆಯಾಜ್ಞೆ ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಪೇಪರ್ನ ಪರಿಶೀಲನೆ ಮಾಡ್ತಾರೆ. ಈಗ ಸದ್ಯದಲ್ಲಿ ಅವ್ರಿಗೆ ತಡೆಯಾಜ್ಞೆ ಕೊಟ್ಟಿದ್ದಾರೆ. ಅಲ್ಲ, ನಾವು ಹಾಕಿದಾಗ ಇದುವರೆಗೂ ಅವ್ರದ್ದನ್ನೇ ನೋಡ್ತಾ ಇತ್ತು ಪೇಪರ್ನ ಕೋರ್ಟು. ಈಗ ನಮಗೆ ಸ್ವಲ್ಪ ಅವಕಾಶ ಕೊಟ್ಟಿದ್ದಾರೆ. ಈಗ ನಮಗೂ ವಾದ ಮಾಡೋಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಹೌದು, ಈಗ ನಮ್ಮ ಜಾಗ ನಮ್ಮದು ಅಂತ ದೇವರಾಜ್ ಅವ್ರು ಬಂದಿದ್ದರಿಂದ ಮತ್ತು ಅವರ ಕಡೆಯವರೆಲ್ಲರೂ ಬಂದು ಗಲಾಟೆಗಳು ಯಾವುದೋ ಮಾಡ್ದಂಗೆ ನಮಗೆ ಈಗ ನಮ್ಮದೇ ಪೇಪರು ಅನ್ನೋದು ನಮಗೆ ಮುಂಚೆಯಿಂದನೂ ಖಾತ್ರಿ ಇತ್ತು. ಈಗ ಇದ್ದಿದ್ದು ಕೋರ್ಟು ಇರೋದ್ರಿಂದ ನಮಗೊಂದು ನಂಬಿಕೆ ಬಂತು ಕೋರ್ಟ್ ಮೇಲೆ. ಇದು ನಮ್ಮ ಪೇಪರ್ ನಮ್ಮದೇ ಅಂತ ನಮಗೆ ಖಾತ್ರಿ ಆಯಿತು. ಯಾಕೆಂದರೆ ನಾವು ಮೊದಲಿಂದ ಹೇಳ್ತಾ ಇದ್ದೆ, ನಿಮ್ಮ ಚಾನಲ್ಗೂ ಹೇಳ್ತಾ ಇದ್ದೆ, 100% ನಂದು ಪೇಪರ್ ಅದು, ನಾನು ಯಾವುದೂ ಡೂಪ್ ಮಾಡಿಲ್ಲ, ಯಾವುದೂ ಫೇಕ್ ಇಲ್ಲ ಅಂತ. ಅದೇ ಥರ ನ್ಯಾಯಾಲಯನೂ ಅದನ್ನು ಅವ್ರ ಗಮನಕ್ಕೆ ತಂದಿದೆ ಅಂತ. ಯಾಕೆಂದರೆ ಸಮಾಧಾನ ಅನ್ನೋದಕ್ಕಿಂತ ಜನಕ್ಕೆ ಒಂಥರ ಮಿಸ್ಗೈಡ್ ಮಾಡಿಬಿಟ್ಟಿದ್ರು ಇವರೇನೋ ಪಕ್ಕದಲ್ಲಿದ್ದಾರೆ, ಒತ್ತಲಿಸಿದ್ದಾರೆ, ಆ ಥರದ್ದು ಯಾವುದೂ ಆಗಿಲ್ಲ. ಈ ಜಾಗದ ಮೇಲೆ ಅಲ್ವೇ ಅಲ್ಲ, ಅವ್ರು ಬರ್ತಾ ಇದ್ದಿದ್ದು ಗಲಾಟೆ ಈ ಜಾಗದ ಮೇಲಲ್ಲ. ಅವ್ರು ಯಾವುದೋ ಜಾಗ ಇಟ್ಕೊಂಡು ಬಂದು ಗಲಾಟೆಗಳು ಮಾಡಿದ್ದು. ಅದು ಈ ಮಾಧ್ಯಮಗಳಿಗೆ ಅದು ಗೊಂದಲ ಇತ್ತು. ಇವಾಗ ಕ್ಲಿಯರಾಗಿ ನಾನು ಹೇಳ್ತಾ ಇದ್ದೀನಿ, ಆ ಪೇಪರು ಈ ಪೇಪರ್ಗೂ ಯಾವುದೇ ಸಂಬಂಧ ಇಲ್ಲ. ಅದು ನ್ಯಾಯಾಲಯ ಹೇಳಿರೋದ್ರಿಂದ ನಾವು ಇವತ್ತು ನಿಮಗೆ ನೀಟಾಗಿ ಹೇಳ್ಬೋದು. ಗೊತ್ತಿಲ್ಲ ನಂಗೆ, ಅದು ನಮ್ಮ ಲಾಯರ್ ಕೇಳಬೇಕು. ನಾವೇನಕ್ಕೆ ಮಾರಕ್ಕೆ ಹೋಗೋಣ? ನಮಗೆ ಮಾರೋ ಅಂಥದ್ದಾಗಲಿ ಬಾಡಿಗೆ ಕೊಡೋ ಅಂಥದ್ದಾಗಲಿ ನಮಗೇನಿಲ್ಲ. ನಾವು ನಮಗೆ ಯೂಸ್ ಮಾಡ್ಕೊತಾ ಇದ್ವಿ. ಬಟ್ ನಮ್ಮದೇ ಜಾಗ ಆಗಿದ್ದರಿಂದ ಅದು ಮುಂದಿನ ದಿನಗಳಲ್ಲಿ ನ್ಯಾಯಾಲಯ ನಮಗೆ ಮಾಡಿಕೊಡುತ್ತೆ ಅನ್ನೋ ನಂಬಿಕೆ ಇದೆ, ಖಂಡಿತ ಇದೆ. ಯಾಕೆಂದರೆ ಅದು ನಾವು ಕಾನೂನು ಪ್ರಕಾರ ತೊಗೊಂಡಿದ್ದೀವಲ್ಲ, ಗೌರ್ಮೆಂಟಿಗೆ ನಾವೆಲ್ಲ ಥರ ಫೀಸ್ ಕಟ್ಟಿ ಪ್ರತಿಯೊಂದು ಮಾಡಿ ತೊಗೊಂಡಿರೋದ್ರಿಂದ ನಮಗೆ ಸರ್ಕಾರದ ಮೇಲಾಗಲಿ ನ್ಯಾಯಾಲಯದ ಮೇಲಾಗಲಿ ನಂಬಿಕೆ ಇದೆ. ಈ ಮಧ್ಯ ಬಂದು ಸುಮ್ಮನೆ ಮಿಸ್ಗೈಡ್. ಆಮೇಲೆ ಇನ್ನೊಂದು ಬೇಜಾರು ಏನಂದರೆ, ಏಕಾಏಕಿ ಬಂದು ಜೆಸಿಬಿ ತಂದು ಹೊಡೆದಿರೋದಕ್ಕೆ ಅವ್ರ ನ್ಯಾಯಾಲಯ ನಮಗೆ ಸರಿಯಾದ ಮಾಹಿತಿಯಲ್ಲಿ ಅವ್ರಿಗೆ ಆ್ಯಕ್ಷನ್ ತಗೋಬೇಕು ಅಂತ. ಅದೇನೇ ಆಗ್ಲಿ, ಚಿಕ್ಕ ಜಾಗದ ವಿಚಾರಕ್ಕೆ ರಾಕಿಂಗ್ ಸ್ಟಾರ್ ಯಶ್ ತಾಯಿ ಬೀದಿಗಿಳಿದು ರಂಪಾಟ ಮಾಡಿದ್ದು ಸಮಾಜದ ಕಣ್ಣಿಗೆ ಕೆಟ್ಟದಾಗಿ ಕಂಡಿರಬಹುದು.
ಆದ್ರೆ ಈಗಿನ ಕಾಲದಲ್ಲಿ ಇಂಚು ಜಾಗ ಕೂಡ ಕೋಟಿಗೆ ಬೆಲೆ ಬಾಳಲಿದ್ದು ಜಾಗವನ್ನ ಬಿಟ್ಕೊಡಲು ಯಾರು ತಾನೇ ಸುಮ್ನಿರ್ತಾರೆ ಎಂದು ಕೆಲವರು ಹೇಳ್ತಿದ್ದಾರೆ. ಒಟ್ನಲ್ಲಿ ನ್ಯಾಯಾಲಯದಲ್ಲಿ ವಿಚಾರಣೆ ನಡೆಸಿ ತೀರ್ಪು ಬಂದ ಬಳಿಕ ಜಮೀನು ವಿಚಾರದ ಅಸಲಿಯತ್ತು ಹೊರಬೀಳಬೇಕಾಗಿದೆ. ವೈಶಾಖ ಪ್ರಜಾಶಕ್ತಿ ಟಿವಿ, ಹಾಸನ್.